ನಮಸ್ಕಾರ ಎಲ್ರಿಗೂ. ಈ ವಿಡಿಯೋನ ಕರ್ನಾಟಕದ ಪ್ರತಿಯೊಬ್ಬ ರೈತ ಕೂಡ ಕೊನೆವರೆಗೂ ನೋಡಲೇಬೇಕು. ಕಾರಣ ಏನಪ್ಪ ಅಂತಂದರೆ, ಈ ವಿಡಿಯೋದಲ್ಲಿ ನಾವು ಯಾವುದೇ ಒಂದು ಭಯಪಡಿಸುವಂಥ ಸುದ್ದಿಯನ್ನು ಹೇಳ್ತಾ ಇಲ್ಲ, ಮತ್ತು ಯಾವುದೇ ಸುಳ್ಳು ಸುದ್ದಿಯನ್ನು ಹೇಳ್ತಾ ಇಲ್ಲ, ಮತ್ತು ಯಾವುದೇ ರಾಜಕೀಯ ಮಾಡ್ತಾ ಇಲ್ಲ. ಬದಲಾಗಿ ತಜ್ಞರ ಮಾಹಿತಿ ಮತ್ತು ಲಭ್ಯವಿರುವಂಥ ಮಾಹಿತಿಗಳು ಹೇಳ್ತಾ ಇದ್ದೀವಿ. ಜೊತೆಗೆ ರೈತರಿಗೆ ಉಪಯೋಗವಾಗುವಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಕರ್ನಾಟಕದಲ್ಲಿ ಸಾವಿರಾರು ರೈತರ ಮನಸ್ಥಿತಿಯಲ್ಲಿ ಒಂದೇ ಒಂದು ಪ್ರಶ್ನೆ ಓಡ್ತಾ ಇದೆ. ಅದು ಏನಪ್ಪ ಅಂತಂದರೆ, ಇವತ್ತು ನಾವು ಈಗ ಬಿತ್ತನೆ ಮಾಡಬೇಕಾ, ಇಲ್ಲ ಅಂತಂದರೆ ಇನ್ನೂ ಒಂದು ವಾರ ಕಾಯಬೇಕಾ ಅಂತ. ಯಾಕೆ ಅಂತಂದರೆ, ಕರ್ನಾಟಕದ ಹಲವೆಡೆ ಒಳ್ಳೆ ಮಳೆಯಾಗಿದೆ, ಕೆಲವೊಂದು ಕಡೆ ಇನ್ನೂ ಮಳೆಯ ನಿರೀಕ್ಷೆಯಲ್ಲಿದ್ದಾರೆ ರೈತರು. ಹಾಗಾದರೆ ಇವತ್ತಿನ ನಿಜವಾದ ಪರಿಸ್ಥಿತಿ ಏನು, ಕರ್ನಾಟಕದಲ್ಲಿ ರೈತರ ಮಳೆ ಪರಿಸ್ಥಿತಿ ಏನು, ತಜ್ಞರ ಅಭಿಪ್ರಾಯ ಏನು ಹೇಳ್ತಾ ಇದ್ದಾರೆ ಕೃಷಿ ತಜ್ಞರು, ಮತ್ತು ಸರ್ಕಾರ ಇದಕ್ಕೆ ಏನು ಮಾಡ್ತಾ ಇದೆ, ಇನ್ನು ಏನೇನು ಕ್ರಮ ಕೈಗೊಳ್ಳಬೇಕು, ರೈತರು ಹೇಗೆ ಇದಕ್ಕೆ ಸಿದ್ಧವಾಗ್ತಾ ಇದ್ದಾರೆ, ರೈತರು ಏನು ಮಾಡಬೇಕು, ಎಲ್ಲದನ್ನೂ ಕೂಡ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಇವತ್ತಿನ ಕರ್ನಾಟಕದಲ್ಲಿ ಪರಿಸ್ಥಿತಿ ಏನು ಅಂತ, ಮಳೆ ಪರಿಸ್ಥಿತಿ ಏನು ಅಂತ. ಕರ್ನಾಟಕದಲ್ಲಿ ಸದ್ಯಕ್ಕೆ ಮುಂಗಾರು ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ಕೆಲವೊಂದು ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಿದೆ, ಕೆಲವೊಂದು ಕಡೆ ಇನ್ನೂ ಮಳೆಯ ನಿರೀಕ್ಷೆಯಲ್ಲಿದ್ದಾರೆ. ಇದರ ಪರಿಣಾಮ ಮಳೆಯ ಮೇಲೆ ನಂಬಿಕೆ ಇಟ್ಕೊಂಡು ವ್ಯವಸಾಯ ಮಾಡ್ತಾ ಇರುವಂಥ ರೈತರು ಸ್ವಲ್ಪ ಕಷ್ಟದಲ್ಲಿದ್ದಾರೆ. ಹಾಗಾದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಪರಿಸ್ಥಿತಿ ಇದೆ ಅಂತಂದರೆ, ಇನ್ನು ಉತ್ತರ ಕರ್ನಾಟಕಕ್ಕೆ ಹೋದರೆ ಇಲ್ಲಿ ಹತ್ತಿ, ತೊಗರಿ, ಮೆಕ್ಕೆಜೋಳ ಬೆಳೆಯುವಂಥ ರೈತರು ಮಳೆಯ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಕೆಲವು ಕಡೆ ಬಿತ್ತನೆ ಕೂಡ ವಿಳಂಬ ಆಗ್ತಾ ಇದೆ. ಇನ್ನು ಈ ಭತ್ತ ಬೆಳೆಯುವಂಥ ರೈತರು ಮಳೆಯ ಅಲಭ್ಯತೆ ಅಂದರೆ ನೀರಿನ ಅಲಭ್ಯತೆ ಕಾರಣ ಅಲ್ಲೂ ಕೂಡ ಕೃಷಿಯ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರ್ತಿದೆ. ಸೊ ಹಾಗಾದರೆ ಪರಿಸ್ಥಿತಿ ಕೈಮೀರಿ ಹೋಗಿದೆಯಾ? ಖಂಡಿತ ಕೈಮೀರಿ ಹೋಗಿಲ್ಲ ಪರಿಸ್ಥಿತಿ, ಬಟ್ ನಿರ್ಲಕ್ಷ್ಯ ಮಾಡುವಂಥ ಪರಿಸ್ಥಿತಿ ಕೂಡ ಇಲ್ಲ. ಹಾಗಾದರೆ ತಜ್ಞರು ಏನು ಹೇಳ್ತಾರೆ ಅಂತಂದರೆ, ಕೃಷಿ ತಜ್ಞರು ಹೇಳೋದೇನಂತಂದರೆ, ಈಗ ಸದ್ಯಕ್ಕೆ ಮುಂದಿನ 2-3 ವಾರ ಅತ್ಯಂತ ನಿರ್ಣಾಯಕ ಅಂತ ಹೇಳ್ತಾ ಇದ್ದಾರೆ. ಇವಾಗ ಏನಾದರೂ ಸ್ವಲ್ಪ ಮಳೆ ಬಂದರೆ, ಈಗ ತುಂಬ ಮಳೆಗಳು ಚೇತರಿಸ್ಕೊಳ್ಳೋ ಸಾಧ್ಯತೆ ಇದೆ. ಅಕಸ್ಮಾತ್ ಮಳೆ ಬರಲಿಲ್ಲ ಅಂತಂದರೆ ತುಂಬ ಬೆಳೆಗಳ ಬೆಳವಣಿಗೆ ಕುಂಠಿತ ಆಗ್ಬೋದು, ರೈತರು ಮರುಬಿತ್ತನೆ ಮಾಡುವಂಥ ಪರಿಸ್ಥಿತಿ ಕೂಡ ಉಂಟಾಗ್ಬೋದು. ಇದರಿಂದ ರೈತರಿಗೆ ಖರ್ಚು ವೆಚ್ಚ ಕೂಡ ಜಾಸ್ತಿ ಆಗುತ್ತೆ, ಮತ್ತು ಆ ಒಂದು ಇಳುವರಿ ಅಂದರೆ ಉತ್ಪಾದನೆ ಕೂಡ ಕಡಿಮೆ ಆಗೋ ಸಾಧ್ಯತೆ ಇದೆ. ಹಾಗಾದರೆ ಭಾರತೀಯ ಹವಾಮಾನ ಇಲಾಖೆ, ಇಂಡಿಯನ್ ಮೆಟಿಯರಾಲಜಿಕಲ್ ಡಿಪಾರ್ಟ್ಮೆಂಟ್ ಏನು ಹೇಳುತ್ತೆ ಅಂತಂದರೆ, ಮುಂದಿನ 2-3 ವಾರಗಳಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಮಳೆಯನ್ನು ನಿರೀಕ್ಷೆ ಮಾಡಲಾಗ್ತದೆ. ಅಂದರೆ ಮಳೆ ಬರುವ ಸಾಧ್ಯತೆ ಇದೆ. ಹಾಗಂತ ಇದು ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕಲ್ಲೂ ಇದೇ ಪರಿಸ್ಥಿತಿ ಇಲ್ಲ. ಸೊ ಹಾಗಾದರೆ ಇದಕ್ಕೆ ಸರ್ಕಾರ ಏನು ಮಾಡಬೇಕು, ಏನು ಮಾಡ್ತಾ ಇದೆ ಅಂತ ನೋಡೋದಾದರೆ, ಸರ್ಕಾರ ಈಗ ಏನು ಮಾಡ್ತಾ ಇದೆ ಅಂತಂದರೆ, ಪ್ರತಿಯೊಬ್ಬ ಕೃಷಿ ಇಲಾಖೆ, ಜಿಲ್ಲಾಧಿಕಾರಿಗಳು ಮತ್ತು ಹವಾಮಾನ ಇಲಾಖೆಯಿಂದ ಪ್ರತಿಯೊಂದು ಕೂಡ ವರದಿಯನ್ನು ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾರೆ. ಅಂದರೆ ಯಾವ ಜಿಲ್ಲೆಯಲ್ಲಿ, ಯಾವ ತಾಲೂಕಿನಲ್ಲಿ ಎಷ್ಟು ಮಳೆ ಆಗಿದೆ, ಎಷ್ಟು ಬಿತ್ತನೆ ಆಗಿದೆ, ಮತ್ತು ಯಾವ ಬೆಳೆಗೆ ಒಂದು ಅಪಾಯ ಇದೆ, ಯಾವ ಭಾಗದಲ್ಲಿ ನಾವು ಹೆಚ್ಚು ಗಮನ ಕೊಡಬೇಕು, ಇದ್ರ ಬಗ್ಗೆ ಒಂದು ವರದಿಯನ್ನು ರೆಡಿ ಮಾಡೋದಕ್ಕೆ ಈ ಒಂದು ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಹೇಳಿದೆ. ಸೊ ಇದ್ರ ಮೇಲೆ, ಈ ವರದಿ ಮೇಲೆ ಅವರು ಕ್ರಮವನ್ನು ತಗೊಳ್ಳೋದಕ್ಕೆ ನಿರೀಕ್ಷೆ ಮಾಡ್ತಾ ಇದ್ದಾರೆ ಸರ್ಕಾರ. ಸೊ ಇದ್ರ ಬಗ್ಗೆ ಆಗಲೇ ಸಾಕಷ್ಟು ಒಂದು ಮೀಟಿಂಗ್ಗಳು ನಡೀತಾ ಇದೆ. ಹಾಗಾದರೆ ಬರೀ ಸರ್ಕಾರ ಇಷ್ಟು ಮಾಡಿದ್ರೆ ಸಾಕಾ? ಇನ್ನೂ ಏನು ಮಾಡಬೇಕು ಅಂತ ನೋಡೋದಾದರೆ, ಸರ್ಕಾರಕ್ಕೆ ಇನ್ನೂ ಸಾಕಷ್ಟು ಜವಾಬ್ದಾರಿಗಳಿದ್ದಾವೆ. ಅದೇನಪ್ಪ ಅಂದರೆ, ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಏನಪ್ಪ ಅಂತಂದರೆ, ಈಗ ಹೇಳ್ದಂಗೆ ಫಸ್ಟು ಆ ಜಿಲ್ಲೆ ವೈಸು, ತಾಲೂಕು ವೈಸು, ಬೆಳೆ ವೈಸು ಆ ರಿಪೋರ್ಟನ್ನು ರೆಡಿ ಮಾಡಬೇಕು. ಎಲ್ಲ ರಿಪೋರ್ಟನ್ನು ಕಲೆ ಹಾಕಿದಾದ್ಮೇಲೆ, ಎರಡನೇದು ನಮ್ಮ ಕೃಷಿ ಅಧಿಕಾರಿಗಳು ತಾಲೂಕು ಮಟ್ಟದಲ್ಲಿ ಏನಿದ್ದಾರೆ, ಅವರು ಕಚೇರಿಯಲ್ಲಿ ಕುಳಿತುಕೊಳ್ಳೋದು ಬಿಟ್ಟು ಗ್ರಾಮ ಮಟ್ಟಕ್ಕೆ ಹೋಗಬೇಕು. ಗ್ರಾಮ ಮಟ್ಟಕ್ಕೆ ಹೋಗಿ ರೈತರ ಜೊತೆ ಒಂದು ಸಭೆ ನಡೆಸಬೇಕು, ರೈತರ ಜೊತೆ ಸಂವಾದ ನಡೆಸಬೇಕು. ಇನ್ನು ಮೂರನೇದಾಗಿ ಈ ರೈತರ ಜೊತೆ ಸಂವಾದ ನಡೆಸಿ ಯಾವ ಬೆಳೆಗೆ ಹೆಚ್ಚು ಹಾನಿ ಇದೆ, ಯಾವ ಬೆಳೆ ಬೆಳೀಬೇಕು ಈಗಿನ ಪರಿಸ್ಥಿತಿಯಲ್ಲಿ, ಪ್ರತಿ ವರ್ಷ ಬೇರೆ ಬೆಳೆ ಬೆಳೀತಾ ಇರ್ಬೋದು, ಇವತ್ತಿನ ಮಳೆಗೆ ಅನುಸಾರವಾಗಿ, ಈ ವರ್ಷದ ಪರಿಸ್ಥಿತಿ ಅನುಸಾರವಾಗಿ ಯಾವ ಬೆಳೆಯನ್ನು ಬೆಳೀಬೇಕು, ಯಾವಾಗ ಬಿತ್ತನೆ ಮಾಡಬೇಕು, ಈ ವಾರ ಮಾಡಬೇಕಾ, ಮುಂದಿನ ವಾರ ಮಾಡಬೇಕಾ, ಆ ಒಂದು ವಿಚಾರದಲ್ಲಿ ರೈತರಿಗೆ ಒಂದು ಮನದಟ್ಟು ಮಾಡಿಕೊಡ್ಬೇಕು ಏನು ಮಾಡಬೇಕು ಅಂತ. ಇನ್ನು ಇದು 3 ಅಂತಂದರೆ, 4ನೇದು ಏನಪ್ಪ ಅಂತಂದರೆ, ಕೃಷಿ ವಿಮೆ ಅಂತಂದರೆ ನೀವು ಬೆಳೆಯೋ ಬೆಳೆಗೆ ಇನ್ಶೂರೆನ್ಸ್ ಮಾಡಿಸೋದು. ಕೆಲವೊಂದು ಕಡೆ ಕೆಲವೊಬ್ಬರು ಇನ್ಶೂರೆನ್ಸ್ ಮಾಡಿಸಿರ್ತಾರೆ, ಕೆಲವೊಂದು ಇನ್ಶೂರೆನ್ಸ್ ಮಾಡಿಸೋದಿಲ್ಲ. ದಯವಿಟ್ಟು ಇದನ್ನು ಅಧಿಕಾರಿಗಳು ರೈತರಿಗೆ ಒಂದು ಮನದಟ್ಟು ಮಾಡಿಕೊಡ್ಬೇಕು, ಹೇಗೆ ಇನ್ಶೂರೆನ್ಸ್ ಮಾಡಿಸೋದು ಅಂತ. ಇನ್ನು ಮಾಡಿಸಿರೋರಾದರೆ ಅದನ್ನು ಹೇಗೆ ಒಂದು ತಗೊಳ್ಳೋದು, ಇದು ಸರ್ಕಾರದಿಂದ ಹೇಗೆ, ಯಾವ ಯೋಜನೆ ಇದೆ, ಅದು ಹೆಂಗೆ ಅಪ್ಲೈ ಮಾಡೋದು, ಹೆಂಗೆ ತಗೊಳ್ಳೋದು ಅನ್ನೋದನ್ನು ಕೂಡ ಅವರಿಗೆ ಒಂದು ಹೇಳ್ಕೊಡ್ಬೇಕು ರೈತರಿಗೆ. ಇನ್ನು 5ನೇದು ಏನಪ್ಪ ಅಂತಂದರೆ, ಇನ್ನು ಕೋಆಪರೇಟಿವ್ ಬ್ಯಾಂಕ್ಸು, ನ್ಯಾಷನಲೈಸ್ಡ್ ಬ್ಯಾಂಕ್ಸು ಇದೇನಿದ್ದಾವೆ, ಇದರೆಲ್ಲದರಲ್ಲೂ ಕೃಷಿಗೆ ಏನು ಸಾಲ ಕೊಡ್ತಾರೆ,
ಏನು ಸಾಲ ಕೊಡ್ತಾರೆ ಮತ್ತು ಕೇಂದ್ರ ಸರ್ಕಾರದ ಜೊತೆ ಒಂದು ಸಮನ್ವಯ ಮಾಡಿಕೊಂಡು ಇದರಲ್ಲಿ ಒಂದು ರೈತರಿಗೆ ಏನಾದ್ರು ಹೆಲ್ಪ್ ಮಾಡ್ಬೋದಾ, ಒಂದು ಏನಾದರೂ ಸಾಲ ರೀತಿ ಕೊಡಿಸ್ಬೋದಾ, ಇಲ್ಲ ಬೆಳೆ ಪರಿಹಾರ ಹಾನಿಗೆ ಏನಾದರೂ ಒಂದು ಅಮೌಂಟ್ ಕೊಡಿಸ್ಬೋದಾ, ಇದ್ರ ಬಗ್ಗೆ ಒಂದು ಈ ಯೋಜನೆಗಳ ಬಗ್ಗೆ ಒಂದು ಗಮನವನ್ನು ಹರಿಸ್ಬೇಕು. ಅದಾದಮೇಲೆ ಇನ್ನು ಕೊನೆಯದಾಗಿ ಕುಡಿಯುವ ನೀರು ಮತ್ತು ಜಾನುವಾರುಗಳು, ಆ ಜಾನುವಾರುಗಳಿಗೆ ಮೇವು ಮತ್ತು ಕುಡಿಯುವ ನೀರು ಇದಕ್ಕೂ ಕೂಡ ಅಭಾವ ಇದೆ. ಅದನ್ನು ಕೊನೆಯವರೆಗೂ ಲಾಸ್ಟ್ ಮಿನಿಟ್ವರೆಗೂ ತೊಗೊಂಡೋಗದೆ ಈಗಲೇ ಕೂಡ ಅದಕ್ಕೆ ಎಚ್ಚೆತ್ಕೊಳ್ಬೇಕು. ಅದ್ರ ಬಗ್ಗೆ ಒಂದು ಯೋಜನೆಗಳನ್ನು ರೂಪಿಸಬೇಕು. ಅದಾದಮೇಲೆ ರೈತರಿಗೆ ಪ್ರತಿದಿನ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗಬೇಕು. ಕೃಷಿ ಇಲಾಖೆಯಿಂದ ಏನು ಬರ್ತದೆ, ಹವಾಮಾನ ಇಲಾಖೆಯಿಂದ ಏನು ಬರ್ತದೆ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗಬೇಕು. ಇದು ಸರ್ಕಾರದ ಪರಿಸ್ಥಿತಿ, ಸರ್ಕಾರದ ಜವಾಬ್ದಾರಿ ಅಂತಂದರೆ. ಇನ್ನು ರೈತರು ಏನು ಮಾಡಬೇಕಪ್ಪ ಅಂತಂದರೆ, ರೈತರು ಈಗ ಏನು ಮಾಡಬೇಕು ಅಂತಂದರೆ, ನೀವು ಭಯಪಡುವಂಥ ಅಗತ್ಯ ಇಲ್ಲ. ಬಟ್ ಯಾವುದೋ ಒಂದು ನಿಮ್ಮ ಗೊತ್ತಿರೋರು ಇಲ್ಲ ನಿಮ್ಮ ಯಾರೋ ರಿಲೇಟಿವು, ನಿಮ್ಮ ಫ್ರೆಂಡು ಯಾವುದೋ ಒಂದು ಬೆಳೆ ಬೆಳೆದಿದ್ದಾರೆ, ಯಾವುದೋ ಒಂದು ಬೇರೆ ಜಿಲ್ಲೆಯಲ್ಲಿ, ಬೇರೆ ತಾಲೂಕಿನಲ್ಲಿ. ಸೊ ಅವರು ಚೆನ್ನಾಗಾಗಿದೆ ಅವ್ರಿಗೆ ಅಂತಂದ್ಬಿಟ್ಟು ನೀವು ಅದನ್ನು ಬೆಳೆಯೋಕ್ಕಾಗೋದಿಲ್ಲ. ಸೊ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಬೆಳಿಬೇಕು, ಯಾವಾಗ ಬಿತ್ತನೆ ಮಾಡಬೇಕು ಅಂತ ದಯವಿಟ್ಟು ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆ ಅಧಿಕಾರಿಗಳ ಹತ್ರ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಾಹಿತಿಯನ್ನು ಪಡ್ಕೊಂಡು ಅವ್ರ ಹತ್ರ ಒಂದು ಚರ್ಚೆಯನ್ನು ಮಾಡಿ ನೀವು ಮುಂದೆ ಹೆಜ್ಜೆ ಇಡಿ ಅಂತ ನಾನು ಹೇಳ್ತೀನಿ. ಅದಾದಮೇಲೆ ಯಾವುದೇ ಒಂದು ಬೆಳೆ ವಿಮೆ ಅಂತ ನಾನು ಹೇಳಿದೆ, ಬೆಳೆ ಇನ್ಶೂರೆನ್ಸ್ ಬಗ್ಗೆ ದಯವಿಟ್ಟು ಕಾಳಜಿ ವಹಿಸಿ ಅದ್ರ ಬಗ್ಗೆ ಒಂದು ಏನೇನು ಮಾಡಬೇಕು ಅದ್ರ ಬಗ್ಗೆ ಮಾಹಿತಿ ತಗೊಂಡು ಪ್ರಿಪೇರ್ ಆಗಿರಿ. ಮತ್ತು ನಿಮ್ಮ ಜಮೀನಿನ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಬ್ಯಾಂಕ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಏನೇನು ಒಂದು ನಿಮ್ಮ ಜಮೀನಿಗೆ ಏನೇನು ದಾಖಲೆ ಬೇಕೋ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ಈ ಬೆಳೆ ವಿಮೆ ಆಗಿರ್ಬೋದು, ಇಲ್ಲ ಬೇರೆ ಏನಾದರೂ ಮುಂದೆ ಯೋಜನೆ ಬಂದರೆ, ಒಂದು ಸಾಲ ಮನ್ನಾನೋ ಇನ್ನು ಬೆಳೆ ಪರಿಹಾರನೋ ಏನಾದರೂ ಬಂದರೆ ಅದಕ್ಕೆ ಪ್ರಿಪೇರ್ ಆಗಿರುವಂಥ ಈಗಲೇ ಕೂಡ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಮತ್ತು ಯಾವುದೇ ವದಂತಿಗಳಿಗೆ ಕಿವಿ ಕೊಡಬೇಡಿ. ಈ ವಾಟ್ಸಪ್ಪಲ್ಲಿ ಬರೋದು ಅದೆಲ್ಲ ವದಂತಿಗಳಿಗೆ ಕಿವಿ ಕೊಡದೆ ದಯವಿಟ್ಟು ನಿಮ್ಮ ತಾಲೂಕು ಮಟ್ಟದ ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ. ಮತ್ತು ಯಾವುದೇ ಕಾರಣಕ್ಕೂ ಮರು ಬಿತ್ತನೆ ಮಾಡೋದು ಮತ್ತು ಅತಿಯಾದ ಹೂಡಿಕೆ ಮಾಡೋದು, ಯಾವುದೋ ಒಂದು ಬೆಳೆ ಯಾರೋ ಬೆಳೆದಿದ್ದಾರೆ ಅನ್ನೋದ್ರ ಮೇಲೆ ನೀವು ಅತಿಯಾದ ಹೂಡಿಕೆ ಮಾಡೋದು ಬೇಡ. ಯಾಕೆಂದರೆ ಪರಿಸ್ಥಿತಿ ಚೆನ್ನಾಗಿಲ್ಲ. ಅದ್ರ ಬಗ್ಗೆ ಹೆಚ್ಚು ಹೂಡಿಕೆ ಮಾಡಿ ಸಾಕಷ್ಟು ನಷ್ಟ ಅನುಭವಿಸೋದು ಇಂಥ ಪರಿಸ್ಥಿತಿಯಲ್ಲಿ ಒಳ್ಳೆಯದಲ್ಲ ಅಂತಲೇ ಹೇಳ್ತೀನಿ. ಇನ್ನು ರೈತರು ಮುಂದೆ ಹೇಗೆ ಸಿದ್ಧರಾಗಬೇಕು ಈ ಪರಿಸ್ಥಿತಿಗೆ ಅಂತ ಹೇಳೋದಾದರೆ, ದಯವಿಟ್ಟು ಮಳೆಯ ಪರಿಸ್ಥಿತಿಯನ್ನು ಪ್ರತಿದಿನ ಗಮನಿಸ್ತಾ ಇರಿ. ಇದ್ರ ಬಗ್ಗೆ ನಿಮ್ಮ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆಗೆ ಮಾಹಿತಿಯನ್ನು ಪಡೆಯಿರಿ. ಮತ್ತು ಅವ್ರ ಹತ್ರ ನಾನು ಹೇಳಿದ ಹಾಗೆ ಈ ಪರಿಸ್ಥಿತಿಯಲ್ಲಿ ಯಾವ ಬೆಳೆಯನ್ನು ಹಾಕೋದು ಒಳ್ಳೆಯದು, ಯಾವ ಬೆಳೆಯನ್ನು ಹಾಕಬಾರ್ದು ಅನ್ನೋದನ್ನು ತಿಳ್ಕೊಂಡು ಯಾವ ಬಿತ್ತನೆ ಮಾಡಬೇಕು ಅಂತ ತಿಳ್ಕೊಂಡು ಮುಂದುವರಿಯಿರಿ. ಮತ್ತು ಸರ್ಕಾರದ ಪ್ರಕಟಣೆ ಏನಿರುತ್ತೆ, ಯಾವುದೇ ಒಂದು ಯೋಜನೆ ಆಗಿರ್ಬೋದು, ಯಾವಾಗ ಏನು ಮಾಡಬೇಕು ಅನ್ನೋದೊಂದು ಏನಿರುತ್ತೆ ಅದ್ರ ಬಗ್ಗೆ ಗಮನವಿರಲಿ. ಅದು ಯಾವುದೂ ಕೂಡ ಮರಿದಂಗೆ ಅದಕ್ಕೆಲ್ಲ ಸಿದ್ಧರಾಗಿ ಆ ಯೋಜನೆಗಳಿಗೆ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಸೊ ಇಷ್ಟ ಆದಂದರೆ ನೀವು ಒಬ್ಬ ರೈತರಾಗಿದೆ, ನೀವು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋದಲ್ಲಿ ನೀವು ಯಾವ ಜಿಲ್ಲೆಯವರು, ನೀವು ಯಾವ ತಾಲೂಕವರು, ನೀವು ಯಾವ ಬೆಳೆ ಬೆಳೀತಾ ಇದ್ದೀರಾ, ಮತ್ತು ಮಳೆ ಪರಿಸ್ಥಿತಿ ಏನಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಇದೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಈ ವಿಡಿಯೋ ಇಷ್ಟ ಇದೆ ದಯವಿಟ್ಟು ನಿಮ್ಮ ಊರಿನ ಇಲ್ಲ ನಿಮಗೆ ಗೊತ್ತಿರೋ ರೈತರಿಗೆ ದಯವಿಟ್ಟು ಶೇರ್ ಮಾಡಿ. ಸೊ ಈ ನನ್ನ ವಿಡಿಯೋದಲ್ಲಿರೋ ಮಾಹಿತಿ ಅವ್ರಿಗೆ ಉಪಯೋಗ ಆಗೋದಿದ್ರೆ ದಯವಿಟ್ಟು ಅದರಲ್ಲಿ ಒಂದು ಬೆಳೆಯನ್ನು ನಾವು ಉಳಿಸ್ಬೋದು. ಒಂದು ಬೆಳೆಯನ್ನು ಉಳಿಸಿದ್ರೆ ಒಂದು ರೈತರ ಕುಟುಂಬವನ್ನು ನಾವು ಉಳಿಸ್ಬೋದು. ದಯವಿಟ್ಟು ಇವತ್ತು ಪರಿಸ್ಥಿತಿ ಸರಿ ಇಲ್ಲ. ನಾವೆಲ್ಲ ಕೈ ಜೋಡಿಸಿ ಈ ಒಂದು ಏನು ರೈತರನ್ನು ಉಳಿಸುವಂಥ ಒಂದು ಕಾರ್ಯಕ್ಕೆ, ಒಂದು ರೈತರಿಗೆ ಬೆಂಬಲವಾಗಿ ನಾವು ನಿಲ್ಲಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.